ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. 9 ತಿಂಗಳು, 1 ವರ್ಷ, 2 ವರ್ಷ ಆಗ್ತಿದ್ದಂಗೆ ಮಕ್ಕಳನ್ನ ತಗೊಂಡೋಗಿ ಡೇ ಕೇರಿಗೆ ಬಿಡ್ತಾರೆ. ಪಾಪ ಅವ್ರಿಗೇನು, ಪೇರೆಂಟ್ಸು ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಗಂಡ ಹೆಂಡತಿ ಇಬ್ಬರು ಕೂಡ ಬೆಂಗಳೂರಿನಲ್ಲಿದ್ದರೆ ದುಡಿಬೇಕು, ಮಗುವನ್ನು ನೋಡ್ಕೊಳ್ಳೋದಕ್ಕೆ ಇಲ್ಲಿ ಯಾರು ಇರೋದಿಲ್ಲ. ಹಾಗಾಗಿ ಡೇ ಕೇರು, ಆ ಕೇರು, ಈ ಕೇರು ಅಂತ ಮಕ್ಕಳನ್ನ ತಗೊಂಡೋಗಿ ಬಿಡ್ತಾರೆ. ಅವ್ರ ಮೇಲಿರುವಂತಹ ನಂಬಿಕೆಗೆ ಮಕ್ಕಳನ್ನ ಬಿಡ್ತಾರೆ. ನೀವು ರೀಸೆಂಟಾಗಿ ಒಂದು ವಿಷಯನ ಗಮನಿಸಿರ್ತೀರಾ. ಸಣ್ಣ ಮಕ್ಕಳು ಏನಿಲ್ಲ ಅಂದರೂ 1 ವರ್ಷ, 1 ವರ್ಷದ ಮೇಲೆ 2 ತಿಂಗಳು, 3 ತಿಂಗಳು ಅಷ್ಟು ಪುಟ್ಟ ಕಂದಮ್ಮಗಳಿಗೆ ಕೈನ ಕಟ್ಟಿ, ಕಾಲ್ನ ಕಟ್ಟಿ ರೂಮ್ನಲ್ಲಿ ಮಲ್ಗಾಕ್ಬಿಟ್ಟಿದ್ದಾರೆ. ಈ ರೀತಿಯಾದಂತಹ ಕೆಲಸವನ್ನ ನಡೆಸ್ತಾ ಇತ್ತು ಒಂದು ಡೇ ಕೇರ್. ಅದು ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು. ಅದ್ರ ಬೆನ್ನಲ್ಲೇ ನೋಡಿ, ಸಣ್ಣ ಸಣ್ಣ ಪುಟಾಣಿ ಮಕ್ಕಳು ಮನೇಲಿದ್ದಾಗ ವಾಷಿಂಗ್ ಮಿಷಿನ್ ಹತ್ರ ಹೋದ್ರೆ ಸಾಕು, ಹೇ ಹೋಗ್ಬೇಡ ಅಲ್ಲಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನೋಡಿ, ವಾಷಿಂಗ್ ಮಿಷಿನ್ ಒಳಗಡೆನೆ ಮಕ್ಕಳನ್ನ ಹಾಕಿ ಹಿಂಸೆಯನ್ನ ಕೊಡ್ತಾ ಇದ್ರು. ಅವರು ಡೇ ಕೇರನ್ನು ನಡೆಸ್ತಾ ಇದ್ರು ಅಥವಾ ಮಕ್ಕಳಿಗೆ ಹಿಂಸೆ ಕೊಡಬೇಕು ಅನ್ನುವಂತಹ ಕ್ರೂರ ಮನಸ್ಸಿರೋರು ಅವರು ಗೊತ್ತಿಲ್ಲ. ಮಕ್ಕಳಿಗೆ ಅಷ್ಟು ಹಿಂಸೆಯನ್ನು ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಒಳಗಡೆ ಹಾಕುವಂಥದ್ದು, ಜೊತೆಗೆ ಈ ವಾಟರ್ ಗನ್, ವಾಶ್ರೂಮಲ್ಲಿರುವಂತಹ ವಾಟರ್ ಗನ್ ಏನು ಬರುತ್ತೆ ಅದರಲ್ಲಿ ಮುಖಕ್ಕೆ ನೀರು ಹೊಡೆಯುವಂಥದ್ದು. ಅಷ್ಟು ಸಣ್ಣ ಮಕ್ಕಳು ಉಸಿರು ಕಟ್ಟೋದಿಲ್ವಾ ಅಂತ ಆ ಮಕ್ಕಳು ಕಿರ್ಚಿ ಕೂಗಿ ಏನೇ ಗೋಗರಿದ್ರು ಕೂಡ ಅಷ್ಟು ಟಾರ್ಚರನ್ನು ಕೊಡ್ತಾ ಇದ್ರು ಡೇ ಕೇರ್ ಸೆಂಟ್ರಲ್ಲಿ. ಈಗ ಅಲ್ಲಿದ್ದಂತಹ ಒಂದಷ್ಟು ಸಿಬ್ಬಂದಿಗಳನ್ನ ವಜಾ ಮಾಡಲಾಗಿದೆ. ಇವ್ರನ್ನೆಲ್ಲ ವಜಾ ಮಾಡಬಾರ್ದು ಅಂತ ಒಂದಷ್ಟು ಜನರು ಹೇಳ್ತಿರೋದು. ಇವ್ರನ್ನ ವಜಾ ಮಾಡೋದು ಬಿಟ್ಟು ಇವ್ರನ್ನೆಲ್ಲ ಜೈಲಿಗೆ ಹಾಕಬೇಕು, ಇವರಿಗೆಲ್ಲ ಜೀವಾವಧಿ ಶಿಕ್ಷೆ ಹಾಕಬೇಕು ಅಂತ ಒಂದಷ್ಟು ಜನರು. ಆ ಪುಟ್ಟ ಕಂದ ಮಗಳಿಗೆ ಏನು ಗೊತ್ತಿರುತ್ತೆ? ಪಾಪ ಪುಟಾಣಿ ಮಕ್ಕಳು, ತಂದೆ ತಾಯಿ ಇವ್ರ ಮೇಲೆ ನಂಬಿಕೆ ಇಟ್ಟು ಕೊಟ್ಟೋಗ್ತಾರೆ. ಇವ್ರು ನೋಡಿದ್ರೆ ಕೈ ಕಟ್ಟೋದು, ಕಾಲು ಕಟ್ಟೋದು, ವಾಷಿಂಗ್ ಮಿಷಿನ್ ಒಳಗಡೆ ಹಾಕೋದು, ಈ ರೀತಿಯಾಗೆಲ್ಲ ಮಾಡ್ತಾ ಇದ್ರು. ವಾಷಿಂಗ್ ಮಿಷಿನ್ಗೆ ಹಾಕಿ ಹಿಂಸಿಸ್ತಿದ್ದಂತಹ ಕ್ರೂರತನ ಬಯಲಾದ ಬೆನ್ನಲ್ಲೇ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಶಶಿಧರ್ ಅವರು ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆದಿದ್ದಾರೆ. ಮತ್ತೊಂದೆಡೆ ಡೇ ಕೇರ್ ಸೆಂಟರ್ ಕ್ರೌರ್ಯದ ಬಗ್ಗೆ ಮಾಹಿತಿಯನ್ನ ನೀಡಿದ್ದ ಸಿಬ್ಬಂದಿಯೊಬ್ಬರನ್ನ ಸಂಸ್ಥೆಯು ಕೆಲಸದಿಂದಲೇ ವಜಾಗೊಳಿಸಿತ್ತು ಎಂಬ ಮಾಹಿತಿ ಕೂಡ ಬಯಲಾಗಿದೆ. ನಿಮ್ಗೆ ಗೊತ್ತಿರಬಹುದು, ಒಂದಷ್ಟು ಜನರು ಅಲ್ಲಿ ಹೋಗಿ ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನೀವ್ಯಾರ್ರಿ, ನೀವ್ಯಾಕೆ ಬಂದಿದ್ದೀರಾ, ನೀವೇನು ಗೌರ್ಮೆಂಟಾ, ನೀವೇನು ಅದ ಇದ ಅಂತ ಆ ಒಂದು ಡೇ ಕೇರ್ ಸೆಂಟರ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ತಪ್ಪು ಮಾಡ್ತಿರುವಾಗ ಗೌರ್ಮೆಂಟೇ ಬರಬೇಕು ಅಥವಾ ಪೊಲೀಸ್ನವರೇ ಬರಬೇಕು ಅಂತೇನಿಲ್ಲ. ತಪ್ಪನ್ನ ತಟ್ಟಿ ಕೇಳೋ ಅಧಿಕಾರ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಇದೆ. ಅವ್ರು ಕೇಳ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಪ್ರಶ್ನೆಗೆ ಉತ್ತರವನ್ನ ಕೊಡಬೇಕು. ನೀವು ಮಾಡ್ತಿರೋದೇ ಫಸ್ಟ್ ಹಲ್ಕಾ ಕೆಲಸ. ಆ ಮಕ್ಳನ್ನ ತಗೊಂಡೋಗಿ ವಾಷಿಂಗ್ ಮಿಷಿನಲ್ಲಿ ಕೂರಿಸೋದು, ನಿಮ್ಮ ಮಕ್ಕಳಾಗಿದ್ರೆ ನೀವು ವಾಷಿಂಗ್ ಮಿಷಿನಲ್ಲಿ ಕೂರಿಸ್ತಿದ್ರಾ ಅಂತ ಒಂದಷ್ಟು ಜನರು ಪ್ರಶ್ನೆ. ವಾಷಿಂಗ್ ಮಿಷಿನ್ ಕ್ರೌರ್ಯದ ವಿರುದ್ಧ ಆಯೋಗ ಆಕ್ರೋಶಗೊಂಡಿದೆ. ಡೇ ಕೇರ್ ತಪಾಸಣೆಗೆ ವಿಶೇಷ ತಂಡಕ್ಕೆ ಆಗ್ರಹ ಕೂಡ ಕೇಳಿಬಂದಿದೆ. ಸಿಬ್ಬಂದಿಯ ಪೊಲೀಸ್ ಹಿನ್ನೆಲೆ ಪರಿಶೀಲನೆ ಕಡ್ಡಾಯಕ್ಕೆ ಮನವಿಯನ್ನ ಮಾಡಲಾಗಿದೆ. ಬೆಂಗಳೂರಿನ ಪ್ರತಿಷ್ಠಿತ ಸಂಸ್ಥೆಯೊಂದರ ಆವರಣದಲ್ಲಿರುವಂತಹ ಬೇಬಿ ಡೇ ಕೇರ್ ಸೆಂಟರ್ ಒಂದರಲ್ಲಿ 2 ವರ್ಷದ ಪುಟ್ಟ ಮಕ್ಕಳ ಮೇಲೆ ನಡೀತಿರುವಂತಹ ಅಮಾನವೀಯ ದೌರ್ಜನ್ಯ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದೆ. ಅಳುವ ಮಕ್ಕಳ ಬಾಯಿ ಮುಚ್ಚಲು ಅವರನ್ನ ವಾಷಿಂಗ್ ಮಿಷಿನ್ ಒಳಗಡೆ ಕೂರಿಸಿ ವಾಟರ್ ಜೆಟ್ ಸ್ಪ್ರೇ ಮಾಡೋದು, ಬಾತ್ರೂಮ್ನಲ್ಲಿ ಕೂಡಿ ಹಾಕಿ ವಿಕೃತಿ ಆನಂದ ಪಡ್ತಿದ್ದಂತಹ ಡೇ ಕೇರ್ಗಳ ಕ್ರೌರ್ಯದ ವಿಡಿಯೋಗಳು ವೈರಲ್ ಆಗಿದ್ವು. ಈಗ ಆಘಾತಕಾರಿ ಘಟನೆಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವಂತಹ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಶಶಿಧರ್ ಅವರು ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆದಿದ್ದಾರೆ. ರಾಜ್ಯದಲ್ಲಿ ಮಕ್ಕಳ ಸುರಕ್ಷತೆಗೆ ತುರ್ತು ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ದೂರು ನೀಡಿದ್ದ ಸಿಬ್ಬಂದಿ ಕೆಲಸದಿಂದಲೇ ವಜಾವನ್ನ ಮಾಡಲಾಗಿದೆ. ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳ ತನಿಖೆಯ ಪ್ರಕಾರ ಈ ಡೇ ಕೇರ್ ಸೆಂಟರ್ನಲ್ಲಿ 50ರಿಂದ 60 ಮಕ್ಕಳು, ಒಂದಲ್ಲ ಎರಡಲ್ಲ, 50ರಿಂದ 60 ಮಕ್ಕಳು ದಾಖಲಾಗಿದ್ರು. ದಿನನಿತ್ಯ 15ರಿಂದ 20 ಮಕ್ಕಳು ಬರ್ತಿದ್ರು. ಇಲ್ಲಿ ದೀರ್ಘಕಾಲದಿಂದಲೂ ಇಂತಹ ದೌರ್ಜನ್ಯ ನಡೀತಾನೆ ಇತ್ತು. ಯಾಕೆ ದೀರ್ಘಕಾಲದಿಂದ ನಡೀತಿದ್ರೆ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ನಿಮ್ಮ ಮಕ್ಕಳನ್ನ ಮತ್ತೆ ತಗೊಂಡೋಗಿ ಅಲ್ಲೇ ಬಿಡ್ತಿದ್ರಲ್ಲ. ಇದು ಜನರಿಗೂ ಕೂಡ ಕಾಮನ್ ಸೆನ್ಸ್ ಇರಬೇಕು. ಇನ್ನು ಮುಂದೆ ಏನಂತಂದ್ರೆ ಒಂದಷ್ಟು ಜನರು ಹೇಳ್ತಿದ್ರು, ಇನ್ನು ಡೇ ಕೇರಲ್ಲಿ ಮಕ್ಕಳನ್ನ ಬಿಡಬೇಕು ಅಂತಂದ್ರೆ ಈ CCTV ಆಕ್ಸೆಸ್ ಏನಿದೆ ಅದು ಪ್ರತಿಯೊಬ್ಬ ಪೇರೆಂಟ್ಸಿಗೂ ಕೂಡ ಸಿಗಬೇಕು. ಡೇ ಕೇರಲ್ಲಿ ನನ್ನ ಮಗು ಏನು ಮಾಡ್ತಿದೆ, ಎತ್ತ ಮಾಡ್ತಿದೆ, ಇದೇ ರೀತಿಯಾಗಿ ನಮ್ಮ ಡೇ ಕೇರ್ಗಳಲ್ಲೂ ನಡೀತಿದೆಯಾ ಅಂತ ಹೆದರ್ಕೊಳ್ಳೋದ್ಕಿಂತ ಡೇ ಕೇರ್ CCTV ಫುಟೇಜನ್ನು ಪೇರೆಂಟ್ಸಿಗೆ ಆಕ್ಸೆಸ್ನ ಕೊಟ್ಬಿಟ್ರೆ ಆಫೀಸಲ್ಲಿ ಇತ್ಕೊಂಡು, ಮನೇಲಿ ಇತ್ಕೊಂಡು, ವಾಶ್ರೂಮಲ್ಲಿ ಇತ್ಕೊಂಡು ಅವ್ರ ಮಕ್ಕಳನ್ನ ಅವ್ರು ನೋಡ್ಕೊತಾರೆ. ನನ್ನ ಮಗು ಏನು ಮಾಡ್ತಿದೆ, ಎಲ್ಲಿ ಕೂತಿದೆ, ಎಲ್ಲಿ ನಿಂತಿದೆ, ನನ್ನ ಮಗುಗೆ ಯಾರಾದರೂ ಹೊಡಿತಿದ್ದಾರಾ ಅಂತ. ನೀವು ಇನ್ನೊಂದು ಅಯ್ಯೋ ಬಿಡಿ, ಡೇ ಕೇರ್ ವಿಚಾರಗಳು ಒಂದಲ್ಲ ಎರಡಲ್ಲ. ಪಾಪ ಒಂದು ವರ್ಷದಿಂದ ಏನೋ ಒಂದು ಮಗುನ 2-3 ಮಕ್ಕಳು ಸೇರಿಕೊಂಡು ಗೊತ್ತಿರಲ್ಲ ಇಟ್ಕೊಂಡು ಹೊಡೆದು ಮಗುನೇ ಸತ್ತು ಹೋಗಿದೆ.
ಆ ಡೇ ಕೇರ್ ಒಳಗಡೆ. ಈ ರೀತಿಯಾದಂತಹ ಘಟನೆಗಳು ಅವಾಗವಾಗ ಬೆಳಕಿಗೆ ಬರ್ತಾ ಇರುತ್ತೆ. ಆದರೂ ಕೂಡ ಜನ ಇನ್ನೂ ಎಚ್ಚೆತ್ಕೊಂಡಿಲ್ಲ. ಇಂಥ ಒಂದು ಕೆಟ್ಟ ಡೇ ಕೇರ್ಗಳು ಇರೋದ್ರಿಂದ ಇನ್ನು ಎಷ್ಟು ಜನರು ಅನುಭವಿಸ್ಬೇಕು. ಇವರಿಂದ ಮನೇಲಿ ಹೆಂಗಸರು ಕೂಡ ನೆಮ್ಮದಿಯಾಗಿರಂಗಿಲ್ಲ. ಏನೋ ಒಂದು 4 ಕಾಸು ಸಂಪಾದನೆ ಮಾಡೋಣ, ನಾವು ಇಂಡಿಪೆಂಡೆಂಟ್ ಆಗಿರೋಣ, ಮನೆಗೂ ಕೂಡ ಸಹಾಯ ಆಗುತ್ತೆ. ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ, ಗಂಡ್ಮಕ್ಳು ಕೂಡ ಇನ್ನೇನು ಹೆಣ್ಮಕ್ಳಿಗೂ ಹೊರಿಸ್ಬಿಟ್ಟಿದ್ದಾರೆ ಮಕ್ಕಳು ಅನ್ನೋ ಜವಾಬ್ದಾರಿನ. ಇನ್ನೇನು ಮಾಡೋಕ್ಕಾಗುತ್ತೆ. ಈಗ ಡೇ ಕೇರಲ್ಲಿ ಬಿಟ್ಟರೆ ನಮ್ಮ ಮಕ್ಕಳಿಗೆ ಇದಿಲ್ಲ ಅದಿಲ್ಲ ಅಂತ ಹೇಳ್ಬಿಟ್ಟು ಈಗ ಹೆಣ್ಮಕ್ಳನ್ನ ಇನ್ನಿನ್ನು ಮನೇಲೇ ಇದ್ಕೊಂಡು ಮಗು ನೋಡ್ಕೊಂಡು ಇರು ಅಂತ ಹೇಳಕ್ಕೆ ಶುರು ಮಾಡ್ತಾರೆ. ಇಂಥ ಡೇ ಕೇರ್ಗಳಿಂದ ಒಂದೊಂದಲ್ಲ ಸಮಸ್ಯೆಗಳು ಹುಟ್ಟೋದು. ಅವ್ರಿಗೊಂಚೂರು ಕಾಮನ್ ಸೆನ್ಸ್ ಇಲ್ಲ ಅಂತ ಅನ್ಸುತ್ತೆ. ಮೇ ಬಿ ಅವ್ರ ಮಕ್ಕಳಿಗೆ ಹಿಂಸೆ ಕೊಡೋದು, ಅದನ್ನ ನೋಡ್ಕೊಂಡು ಎಂಜಾಯ್ ಮಾಡೋದೇ ಅವ್ರ ಬುದ್ಧಿ ಅಂತ ಅನ್ಸುತ್ತೆ. ಸೊ ಇವ್ರನ್ನೆಲ್ಲ ಅಮಾನತು ಮಾಡೋ ಬದಲು ಇವ್ರನ್ನೆಲ್ಲ ಜೈಲಿಗೆ ಹಾಕ್ಬೇಕು ಅಂತ ಒಂದಷ್ಟು ಜನರ ಆಗ್ರಹ ಆಗ್ತಾ ಇದೆ. ಬಟ್ ಈಗ ಆ ವಿಡಿಯೋ ಎಲ್ಲ ಹೊರಗಡೆ ಬಂದಿದೆ. ಇನ್ನು ಮುಂದೆ ಡೇ ಕೇರ್ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ, ಅಧಿಕೃತ ಕೇಸ್ ಕೂಡ ದಾಖಲಾಗಿದೆ. ಡೇ ಕೇರ್ ಸೆಂಟರ್ನ ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ. ತಾತ್ಕಾಲಿಕವಾಗಿ ಯಾಕೆ? ಕಂಪ್ಲೀಟಾಗಿ ಮುಚ್ಚಿಬಿಡ್ಬೇಕು. ಇನ್ನು ಮುಂದೆ ಅವ್ರು ಡೇ ಕೇರ್ನೇ ಓಪನ್ ಮಾಡಬಾರ್ದು, ಹಂಗೆ ಮಾಡಬೇಕು. ಲೈಸೆನ್ಸ್ ಏನು ಕೂಡ ಕೊಡಬಾರ್ದು ಇನ್ನು ಮುಂದೆ ಇಂಥ ಕೆಲಸ ಮಾಡಿದವರಿಗೆ. ಈಗ ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ. ಸಿಎಂಗೆ ಪತ್ರ ಬರೆದ ಆಯೋಗದ ಅಧ್ಯಕ್ಷರು ಕಠಿಣ ಮಾರ್ಗದ ಸೂಚನೆಗೆ ಆಗ್ರಹ ಕೊಡಬೇಕು, ಸೂಚಿಗೆ ಆಗ್ರಹವನ್ನ ಮಾಡಬೇಕು. ಈ ಘಟನೆಯಿಂದ ಪೋಷಕರಲ್ಲಿ ತೀವ್ರ ಆತಂಕ ಕೂಡ ಸೃಷ್ಟಿಯಾಗಿದೆ. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಶಶಿಧರ್ ಅವರು ಸಿಎಂಗೆ ಬರೆದಿರುವ ಪತ್ರದಲ್ಲಿ ಹಲವು ಪ್ರಮುಖ ಬೇಡಿಕೆಗಳನ್ನು ಕೂಡ ಇಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಉದ್ಯೋಗ ಅಂದರೆ ಪೇರೆಂಟ್ಸ್ ಎಲ್ಲ ಪಾಪ ಕೆಲ್ಸಕ್ಕೆ ಹೋಗ್ತಿದ್ದಾರೆ, ಕೆಲ್ಸಕ್ಕೆ ಹೋಗೋರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಹಾಗಾಗಿ ಡೇ ಕೇರ್ ಸೆಂಟರ್ಗಳ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಮಕ್ಕಳ ಶಿಕ್ಷಣ, ಆರೋಗ್ಯ ಮತ್ತು ಸುರಕ್ಷತೆ ಅತ್ಯಂತ ಪ್ರಮುಖವಾಗಿದೆ. ಸರ್ಕಾರ ಈಗಾಗಲೇ ಮಾರ್ಗಸೂಚಿ ಹೊರಡಿಸಿದ್ರೂ ಅವು ಸಮರ್ಪಕವಾಗಿ ಪಾಲನೆ ಆಗ್ತಿಲ್ಲ. ಹೀಗಾಗಿ ಮಕ್ಕಳ ಮೇಲಿನ ಮಾನಸಿಕ ಹಿಂಸೆ ಹಾಗೂ ನಿರ್ಲಕ್ಷ್ಯವನ್ನು ತಡೆಯಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಬೇಕು ಅಂತ ಕೋರಿದ್ದಾರೆ. ಈ ರೀತಿಯಾಗಿ ಒಂದು ಲೆಟರ್ ಅನ್ನ ಬರೆದಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಕಾದ್ ನೋಡ್ಬೇಕು ಇದೇನಾಗುತ್ತೆ ಮುಂದೆ ಅಂತ. ಅಟ್ಲೀಸ್ಟ್ ಇನ್ ಮುಂದೆನಾದ್ರೂ ನಿಮ್ಮ ಮಕ್ಕಳನ್ನ ಡೇ ಕೇರಿಗೆ ಬಿಡ್ತೀರಾ ಅಂತಂದ್ರೆ ಅಟ್ಲೀಸ್ಟ್ CCTV ಫುಟೇಜ್ ಇರುವಂತಹ ಆಕ್ಸೆಸ್ ಕೊಡುವಂತಹ ಡೇ ಕೇರ್ಗಳಿಗೆ ನಿಮ್ಮ ಮಕ್ಕಳನ್ನ ಬಿಟ್ಟುಬಿಡಿ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.